ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನೊಂದು ಇಷ್ಟೊಂದು ಆದರಿಸಲು ಕಾರಣವೇನು? ಕರ್ಣ, ಕುಲಹೀನನಲ್ಲಿ ಕಂಡು ಬರುವ ಗುಣಗಳು ನಿನ್ನಲ್ಲಿ ಇರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುತ್ತಿಲ್ಲವಲ್ಲ ದೇವ? ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಏನು ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯವಾಗಿರುವುದಲ್ಲ. ಓಹ್, ಮರೆತಿದ್ದೆನು, ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲೆಂದೇ ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನಾದ ನೀನು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಮುಂದೆ ಕೈ ಕಟ್ಟಿಕೊಂಡು ಕುಳಿತಿರುವೆಯಲ್ಲ ಪರಮಾತ್ಮ. ಕರ್ಣ, ಬಹುದಿನ ನೊಂದೆ ಬಂಧುಗಳಾರೆಂದು. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅವನಿಂದೆಯಲಿ ಬಂದೆ. ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಪಾಂಡವರನ್ನು ಯುದ್ಧ ಮಾಡಿದರೆ ನಂಬಿದ ರವರವಾದಿ ನರಕ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು.
ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಅದರಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕೋಪವಾದಕ್ಕೆ ಎದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ಬಹಳ ಪ್ರೀತಿಯಿಂದ ಸಾಕಿ ಸಲಹಿದರು. ಈಗಲೂ ನನ್ನೊಡನೆ ಬಾ, ಪಾಂಡವರನ್ನು ಕೌರವರನ್ನು ನಿನ್ನ ಪಾದಗಳ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಂತೆ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಏನು ಕುಲದವನೆಂದು ಹೇಳಿಸುತ್ತಿರುವರಲ್ಲ, ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವ? ತಿಳಿಯದು ಕರ್ಣ. ನಿನ್ನ ಜನ್ಮ ರಹಸ್ಯವು ನಿನ್ನ ತಾಯಿಯಾದ ಕುಂತಿದೇವಿಗೂ ನಿನ್ನ ಸಹೋದರರಾದ ಪಾಂಡವರಿಗೂ ತಿಳಿಯದು ಕರ್ಣ. ನಿನ್ನ ತಾಯಿಯು ನಿನ್ನನ್ನು ನೋಡಿದಾಗಲೆಲ್ಲ, ಹೇ ದೇವ, ಆ ಕರ್ಣನಾರು? ಆತನನ್ನು ನೋಡಿದರೆ ನನ್ನ ಮನಸ್ಸು ಏಕೋ ಮರುಕ ಉಂಟಾಗುವುದು ಎಂದು ಪದೇ ಪದೇ ಕೇಳುತ್ತಿದ್ದರು. ಇಲ್ಲಿಯವರೆಗೂ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿರಲಿಲ್ಲ. ಈಗ ತಾನೇ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನಿನ್ನ ತಾಯಿಯ ತಿಳಿಸಿರುವನು. ನಿನ್ನ ತಾಯಿಯು ಅತಿ ಸಂಭ್ರಮದಿಂದ ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುತ್ತಿರು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಏನು, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ? ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡ್ತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂತ ಶಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು 10 ದಿಕ್ಕುಗಳಲ್ಲಿಯೂ 10 ನಾಮಗಳಿಂದ ಕೂಡಿ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ನನಗೆ ಪರಮ ವೈರೆನಿಸಿದ ಅರ್ಜುನ, ಆ ಅರ್ಜುನನು ನನ್ನ ಸಹೋದರನೇ. ಹೇ ಅರ್ಜುನ, ಈ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ್ನಲ್ಲೋ, ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧುವರ್ಗದವರು ಯಾರೆಂದು ತಿಳಿಯದೆ ವ್ಯಥೆಪಡುತ್ತಿದ್ದ ನನಗೆ ಈಗ ಬಂಧುವರ್ಗದವರು ಇಂಥವರೆಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ, ಏ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡುಕುಮಾರನ್ನೇ ಕೊಲ್ಲಲು ನಿಂತಿರುವೆಯಲ್ಲೋ? ಕೊಲ್ಲಲೇ ಪಾಂಡುಕುಮಾರ, ಕೊಲ್ಲಲೇ ಕೊಲ್ಲಲೇ ಪಾಂಡುಕುಮಾರಂ ನಾಂ ಕೊಲ್ಲಲೇ. ದುರದೋಷ ಮಂದಿರಂ ನಾಂ ಕೊಲ್ಲುವುದೇ. ಕೊಲ್ಲದೆ ನಾಂ ಬಿಟ್ಟೊಡೆ ಕೌರವೇಂದ್ರ ಈ ದರೆಯೋಳ್ ಸುಖ ಸಂಪತ್ತಿ ನಿಂಬಾಳ್ವನೆ. ಚಲದಿನ್ ಪಾತನ ರುಂಡವಂ ಥರಿದೋ
ಪಾರ್ಥನ ರುಂಡವನ್ನು ತರಿದು ಮತ್ತೊಂದಿಗೆ ನಮಸ್ತೋಮಿಗೆ ಆನಂದವನ್ನು ಚಲಿಸಂತಾಗದೆ ಪಾರ್ಥನ ಘೋರ ಚರಕನ ತುತ್ತಾಗಲೇ ईश्वरतमारूढं प्रचण्डं कश्यपाध्वजरं श्वेतपद्मजरं देवं तं सूर्यं हे भगवान भास्कर ಭಾಸ್ಕರಾಯ ನಮಃ. ಕರ್ಣ ಕುಮಾರ ಕಂದ. ಅಮ್ಮ, ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನೇಕೆ ಭಂಗಪಡಿಸಿದ ತಾಯಿ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ
ಆ ಸೂರ್ಯದೇವನ ಜ್ವಲಾಂತ ಪ್ರಭೆಯು ಮೊದಲು ತೋರಿಸಿದ ಆ ಸ್ತ್ರೀ ನಾನು. ಈ ನಿರ್ಭಾಗ್ಯಳಾದ ನನ್ನನ್ನು ಕುಂತಿ ಎಂದು ಕರೆಯುವರು. ಅಮ್ಮ ಕುಂತಿ, ಅರ್ಜುನ ತಾಯಿ ಅಂದರೆ ನನ್ನ ಎತ್ತ ಮಾತೆ ಕುಂತಿ. ಹೌದು. ಅಮ್ಮ ಇದೋ ನಮಸ್ಕರಿಸುವನು ತಾಯಿ, ನಮಸ್ಕರಿಸುವನು ತಾಯಿ. ಕೀರ್ತಿಶಾಲಿಯಾಗು ಮಗನೇ. ಕೀರ್ತಿಶಾಲಿಯಾಗು ಕಣ್ಣ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಪರಾಧ ಏನಗುತ್ತ ನಾ ಮಾಡಿದ ಅಪರಾಧ ಏನಗುತ್ತ ಜೀವವ ತೊರೆದೆ ಅಕ್ಷಮ್ಯವೆನಿದೆ ಜೀವವ ತೊರೆದೆ ಮಗನೆಂಬ ಮಮಕಾರ ಬೇಗಿಲ್ಲವೇ ತಾಯೇ ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೆ ತಾಯಿ. ಅಮ್ಮ, ಅಲ್ಲಿರುವ ಜಲಚರಗಳು ಕೂಡ
ಈ ಪಾಪಿಯ ದೇಹವನ್ನು ತಿನ್ನದೇ ಆಗಿಬಿಟ್ಟವಲ್ಲ ತಾಯಿ. ಕುಮಾರ. ಈ ಪಾಪಿಯ ದೇಹವನ್ನು ತಿನ್ನದೇ ಆಗಿಬಿಟ್ಟವಲ್ಲ ಅಮ್ಮ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೊಂದು ಮಮತೆಯಿಂದ ಸಾಕಿ ಸಲಗಿರುವು. ಹೀಗಿರುವಾಗ ಈ ಪ್ರಪಂಚದಲ್ಲಿ ನನ್ನನ್ನು ಎಲ್ಲರೂ ಸೂತ, ನೀಚ, ಹೀನ ಎಂದು ಹೇಳುತ್ತಿರುವಾಗ ಇದನ್ನೆಲ್ಲವನ್ನು ನೀನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿತ್ತು. ಏಕಮ್ಮ ಸುಮ್ಮನಾದೆ. ಅಮ್ಮ ಹೋಗಲಿ ಬಿಡು, ನೀನು ನನ್ನ ಎತ್ತು ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೋಷಿದರೆ ನಾನು ಪರಮ ಪಾಪಿಯಾಗುವೆ. ಇಷ್ಟು ದಿನಗಳ ಮೇಲಾದರೂ ಮಗನ ನೆನಪು ಬಂತಲ್ಲ, ಕರುಣೆ ತೋರಿದೆಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ ಅಮ್ಮ, ಹೇಗೆ ತೀರಿಸಲಿ ಅಮ್ಮ, ಹೇಗೆ ತೀರಿಸಲಿ ತಾಯಿ.
ನೀನು ಹೀಗೆಲ್ಲ ಮಾತನಾಡಬಾರದು ಕಂದ. ಮೊದಲೇ ನೊಂದು ಬಿದ್ದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೋಲದಂತೆ ನನ್ನ ಹೃದಯವನ್ನೇ ಹಿರಿಯುತ್ತಿರುವುದು. ನಾನು ಬಾಲ್ಯದಲ್ಲಿರುವಾಗ ನಿನ್ನ ವಿಚಾರದಲ್ಲಿ ಮಾಡಿದ ಅಪರಾಧವನ್ನು ಯಾರ ಮೇಲೆ ಹೇಳಿಕೊಳ್ಳಲಾರದು. ಅದೆಷ್ಟು ನೊಂದೇನೋ ಅದೆಷ್ಟು ಬಿದ್ದೆನೋ ಅದು ಆ ಪರಮಾತ್ಮನಿಗೆ ಗೊತ್ತು. ನಿನ್ನ ಸಂಕಟ ವೇದನೆಗೆಲ್ಲ ಈ ನಿನ್ನ ತಾಯಿಯೇ ಕಾರಣ. ನನ್ನನ್ನು ಕ್ಷಮಿಸು ಕರ್ಣ, ಕ್ಷಮಿಸು. ನೀನು ಈ ರೀತಿಯಾಗಿ ಮಾತನಾಡುವುದು ಬಾಲಕರಾದವರಿಗೆ ಇಷ್ಟವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೇ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯವೆಲ್ಲಿ ನನಗೆಲ್ಲಿ ತಾನೇ ಬರಬೇಕು ತಾಯಿ? ಹೋಗಲಿ ಬಿಡಿ ಕರ್ಣ, ಆದದ್ದು ಆಗಿ ಹೋಯಿತು. ಅದನ್ನೆಲ್ಲ ಮರೆತು ಬಿಡು. ಈಗಲಾದ್ರೂ ನನ್ನ ಜೊತೆ ಬಾ. ನಿನ್ನ ಸಹೋದರರ ಜೊತೆ ಸೇರಿ ಸುಖದಿಂದ ಬಾಳುವೆ. ಬಾ ಕುಮಾರ. ಅಮ್ಮ, ನಾನು ಜೀವಿಸಿರುವ ತನಕ ಮಾತ್ರ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹಾಗಲ್ಲ ಕರ್ಣ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆಂದು ತಿಳಿದುಕೋ. ಕೌರವರೊಡನೆ ಸೇರಿ ನಿನ್ನ ಸಹೋದರರಿಗೆ ಕೆಡಕ ನಡೆಸಬೇಡ. ಸೌಭಾತ್ರ ದಾನ ಮಾಡು ಕಂದ, ಅವರನ್ನುಳಿಸು ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹೋಗೇಳಬೇಡ ಕಂದ. ಪಾಂಡವರಲ್ಲಿ ವೈರವರು ಕಳೆ, ಸೌಭ್ರಾತೃ ದಾನ ಮಾಡು ಕಂದ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪರದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆ ಪಾತಕ್ಕಿಂತಲೂ ಕಡೆಯಾಗುವುದಿಲ್ಲವೇ ತಾಯಿ? ಅಮ್ಮ, ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದೇರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕಣ್ಣನಿಂತಹ ನೀಚನೆಂದು ನನ್ನನ್ನು ಶಪಿಸದಿರೆ ತಾಯಿ. ಆದ್ದರಿಂದ ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನೇ ಹಿತ ಬೋಧನೆಯನ್ನು ಮಾಡುತ್ತಾಯಿ. ಇಷ್ಟೇ ಕಂದ, ನೀನಾಡುತ್ತಿರುವ ಮಾತುಗಳೆಲ್ಲ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರನ್ನು ರಕ್ಷಿಸಬೇಕಾದದ್ದು ಹಿರಿಯವರಾದ ನಿನ್ನ ಧರ್ಮವಲ್ಲವೇ? ನೀವಾರು ಜನ ಸೇರಿ ಹಸ್ತಿನಾವತಿಯ ರಾಜ್ಯ ಭಾರ ಮಾಡುವುದನ್ನು ಈ ನಿನ್ನ ಹೆತ್ತ ತಾಯಿ ಕಣ್ತುಂಬ ನೋಡಿ ಸಂತೋಷ ಪಡಬಾರದೇ ಕರ್ಣ? ಅಮ್ಮ, ಇದುವರೆಗೂ ಆ ಸಹೋದರ ಎಂಬ ಭಾವನೆ ನನ್ನಲ್ಲಿರಲಿಲ್ಲ ಕುಮಾರ. ಹೌದು ಅಮ್ಮ, ನೀನು ಎಳೆಯತನದಲ್ಲಿ ನಿಷ್ಕರ್ಣಿಂದ ಬೆಳೆದ ಸೊಸೆಯು ಪೋಷಕರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇ ತಾಯಿ. ಅಮ್ಮ, ಮಮ ಪ್ರಾಣಾಯಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಕುಂದು ಕೊರತೆಯಲ್ಲಿರುವುದು. ಬಿಡು ನಿನ್ನ ವ್ಯತೆಯನ್ನು. ಹೇಗೆ ಬಿಡಲಿ ಕರ್ಣ, ಹೇಗೆ ಬಿಡಲಿ? ಲೋಕೈಕ ವೀರನಾದ ನೀನೇ ಆ ದುರ್ಯೋಧನನ ಜೊತೆ ಸೇರಿ ನನ್ನ ಪಾಂಡವರಲ್ಲಿ ಹಗೆ ಸಾಧಿಸುತ್ತಿರುವಾಗ ಈ ನಿನ್ನ ತಾಯಿ ವ್ಯಸನ ಪಡೆದಿರಲು ಸಾಧ್ಯವೇ ಕಂದ? ಹೋಗಲಿ ಕರ್ಣ, ಪಾಂಡವರೊಡನೆ ಕೂಡಿ ಬಾಳುವ ಇಚ್ಛೆಯಲ್ಲಿದ್ದರೂ ಚಿಂತೆ ಇಲ್ಲ, ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಾದರೂ ಪರೋನ್ಮುಖನಾಗಿ ಬಿಡು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷವಿರುತ್ತರ್ಗ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ದೋಷಿಸಿ ದೂಡಿಬಿಟ್ಟಿದ್ದಾಗ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನನ್ನಾಗಿ ಮಾಡಿದನಲ್ಲವೇ? ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನನ್ನಾಗಿ ಮಾಡಿದನಲ್ಲವೇ? ತನ್ನ ಹೃದಯದಂತೆ, ಪ್ರಾಣದ ಪ್ರಾಣದಂತೆ, ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದಾ ಆಗಲಾರದು. ನಾನು ಪರಾನ್ಮುಖನಾಗಲಾರೆ ತಾಯಿ. ಹೋಗಲಿ ಕಂದ, ನಾಳಿನ ಯುದ್ಧ ಭೂಮಿಯಲ್ಲಿ ನನ್ನ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ.
ಉಳಿಸಿಕೊಡು ಕುಮಾರ, ಉಳಿಸಿಕೊಡು. ಆಗಬಹುದು ತಾಯಿ, ಆದರೆ ಯಾರನ್ನು ಬೇಕಾದರೂ ಉಳಿಸುವೆನು. ನನಗೆ ಪರಮ ವೈರಿ ಎನಿಸಿದ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ. ಏಕೆ ಅರ್ಜುನನ ಮೇಲೆ ನಿನಗೆ ಕಪ್ಪಾಯಿಸದ ಕೋಪ, ಆವೇಶ? ಹೌದು ಅಮ್ಮ, ಆತನ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಗೌರವೇಶ್ವರನ್ನು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಹಾಗೆ ಹೇಳಬೇಡ ಕಂದ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ ಇರುವುದು. ಕುಮಾರ. ಹೌದು ಅಮ್ಮ, ಒಂದು ವೇಳೆ ಅರ್ಜುನನಿಂದ ನಾನೇ ಮೃತಪಟ್ಟು, ಕೃಷ್ಣ ನನ್ನಿಂದ ಒಂದು ವೇಳೆ ಅರ್ಜುನನೇ ಬೇಡ ಕಂದ. ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಚಿಂತಿಸಬೇಡ ತಾಯಿ. ಹೋಗಲಿ ಬಿಡು ಕುಮಾರ. ಆಯುಷ್ ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಅದೇ ಅದೇ ಹೆತ್ತ ಹೊಟ್ಟೆಗೆ ಸಂತೋಷ. ಕರ್ಣ, ಅಮ್ಮ, ಕಟ್ಟ ಕಡೆಯದಾಗಿ ಈ ನಿನ್ನ ಹೆತ್ತ ಮಾತೆಯ ಒಂದು ಮಾತನ್ನಾದ್ರೂ ನೆರವೇರಿಸಿಕೊಡಬೇಕ ಕಂದ. ಆಗಲಿ ಹೇಳು ತಾಯಿ, ನಡೆಸಿಕೊಡುವೆನು. ಸತ್ಯವಾಗಿ ನೆರವೇರಿಸಿಕೊಡಬೇಕ ಕರ್ಣ. ಅಮ್ಮ, ಈ ಕಣ್ಣನ್ನು ನನ್ನ ಮಾತನ್ನು ನಡೆಸಿಕೊಡಲಾಗದ ಪಾಪಿ ಎಂದು ಭಾವಿಸಿದೆ ತಾಯಿ. ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು. ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು. ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಹೌದು ಅಮ್ಮ, ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮ ಜನಾಣೆ ನಿನ್ನೆ ಪಾದ ಕಮಲದಾಣೆ. ಜನನೇ ಕುಮಾರ, ತೊಟ್ಟ ಮಾಡಬ ತೊಡದಿರು ನನದಿ ಕಟ್ಟ ಕಡೆಯ ತನಕ ಕರವಿದು ಬೇಡುವೆನು ಮಲ್ಲಿದು ಮಾತೆಯ ನೀನು ಕಾಣುವುದಕ್ಕ. ತೊಟ್ಟ ಮಾಡಬ ತೊಡದಿರು ನನದಿ ಕಟ್ಟ ಕಡೆಯ ತನಕ ಇದು ಬೇಡುವೆನು ಮಲ್ಲಿದು ಮಾತೆಯ ನೀನು ಕಾಣುವುದಕ್ಕ. ಅನುಜಾತರ ಹೊರೆಯೇ ಕುವರ. ಕುಮಾರ, ಅನುಜಾತರ ಕುವರ, ಪಾಂಡವರಿಗೆ ನೀ ಸಹೋದರ, ಪಾಂಡವರಿಗೆ ನೀ ಸಹೋದರ. ಬೇಡುವೆ ಭಿಕ್ಷಯನ ಕೊಡುನೇ ಅಭಿವಚನ. ಬೇಡುವೆ ಭಿಕ್ಷಯನ ಕೊಡುನೇ ಅಭಿವಚನ. ಅಭಿವಚನ ಅಭಿವಚನ. ನಾಳಿನ ಯುದ್ಧದಲ್ಲಿ ದೊಡ್ಡ ಮಾಡವನ್ನು ಪುನಃ ತೊಡಬೇಡ. ಅಮ್ಮ, ಆ ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟಿದಾಯಿ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಟ್ಟ ದಿಕ್ಪಾಲಕರೇ, ಸೂರ್ಯಚಂದ್ರಾದಿಗಳೇ, ಮನು ಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ದೈವವನ್ನೇ ಕಿತ್ತುಕೊಂಡನು. ಈಗ ಎತ್ತ ತಾಯಿಯು ದೊಡ್ಡ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ.
ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮುಡಿಯುವೆನು. ಉಳಿದಿದ್ದು ದೈವ ಇಚ್ಛಿದ್ದಂತಾಗಲಿ. ಅಮ್ಮ ಕುಮಾರ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲವೇ ಕಂದ? ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ನಾವನು ಅಮ್ಮ, ಸತ್ಯ ಸಾಕ್ಷಿ ಧರ್ಮವನ್ನು ಕಟ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡಲೊಲ್ಲೆ ಇದೋ ಕೊಡುವೆನು ಭಾಷೆಯನು ಬಿಡದಿಂತೆಯ ಜನನಿ ಅಮ್ಮ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಅಮ್ಮ, ಕರ್ಣ, ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ಕುಮಾರ, ಹೌದು ಅಮ್ಮ. ಆದ್ದರಿಂದ ನನ್ನದೊಂದು ಮಾತು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಬೇಡಿಕೊಳ್ಳುವನು ತಾಯಿ. ಹೇಳು ತಂದ. ಕೃಷ್ಣನ ಪಾದ ಸಾಕ್ಷಿಯಾಗಿ ನೆರವೇರಿಸಿಕೊಡುತ್ತೇನೆ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರೊಂದಿಗೂ ಹೇಳಬೇಡ ತಾಯಿ. ಕುಮಾರ, ಹೌದು ಅಮ್ಮ. ಈ ಯುದ್ಧದಲ್ಲಿ ನಾನೊಂದು ವೇಳೆ ದೈವವಶಾತ್ ಹೌದು ಅಮ್ಮ, ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಬೇಡಿಕೊಳ್ಳುವೆನು ತಾಯಿ. ಇಂಥ ಸಂಕಟ ನಾಶಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತ ಸಾಮ್ರಾಜ್ಯ ನಿಲ್ಲದಾಗಿ ಹೋಗಲಿ. ಅಮ್ಮ, 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 ನಿನ್ನ ಮೊಗವನು ಯುಗದಿ ಕಾಣಲಹುದೇ ಅಮ್ಮ.
ಪ್ರಪಂಚದಲ್ಲಿ ದೈವಬಲವಿಲ್ಲದವನು ಬದುಕಿದ್ದರೂ ಪ್ರಯೋಜನವಿಲ್ಲ. ಈಗಲೇ ಯುದ್ಧ ಭೂಮಿಗೆ ಹೋಗುವೆನು. ಪೌರುಷರು ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವವಿಚ್ಛೆಂತಾಗಲಿ. ವಿಧಿ, ನಿನ್ನ ಲೀಲೆಯು ಹಗಣಿತವಾದದ್ದು. ವಿಧಾತನ ನಾಟಕ ಪಲ್ಲವರ ಮಾನವ ಜೀವ ಮೋಹಾಂಧಕ ಎಲ್ಲ ಮಾಯೆ ಮಾಯಾ ವಿಧಿ ಗೈದ ಮೋಸ ಜಗದೇ ವಿಧಿ ಗೈದ ಜಗದೇ ಗೈದ ಕಣ್ಣೀರು ಜಗದೇ ಕಣ್ಣೀರು ಜಗದೇ ಪಾಲಿ ಪರಾರೋ ದೀನನ ದಯದೆ ಕಣ್ಣೀರು ಜಗದೇ ಪಾಲಿ ಪರಾರೋ ದೀನನ ದಯದೆ ಮನೆಗಾಡಿ ದಯ ಧರ್ಮದ ಬಂಧನ ಮನೆಗಾಡಿ ದಯ ಧರ್ಮದ ಬಂಧನ ತಾನಿಯ ಕಾನದ ನಂದನ ಕರಣ ತಾನಿಯ ಕಾನದ ನಂದನ ಕರಣ ಗಣೇ ಜಗದೇ ಜಗದೇ ತರುವಾಯ ಭೀಷ್ಮನು ಪರಾಜಿತನಾದನು. ಇಂದು ನಮ್ಮ ವಿಜಯ ಸೂರ್ಯನು ಉದಯನಾದನೆ ಎಂದು ಭಾವಿಸಿದೆ. ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಗೆ ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತರು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನೆನ್ನೆಯ ದಿನ ನಾನು ಪ್ರಯತ್ನಿಸಿ ನಿರಾಸನಾಗಿ ಹಿಂದಿರುಗಿದನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ಚೆನ್ನಾಗಿಯೇ ತಿಳಿದಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಮಸಪ್ತರೊಡನೆ ಕಾದಾಡುತ್ತಿರುವರು. ಬೇಗ ಹಿಂದಿರುಗುವ ಸಂಭವವಿಲ್ಲ. ಈಗ ಇದರ ಉಪಾಯವೇನು? ಅದಕ್ಕೊಂದು ಜಾಗೃತಿಯಾಗಿ ಉಪಾಯವನ್ನು ಮಾಡಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ. ಇದೆಂತಹ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ಗದೆ ಇರುವಾಗ, ನನ್ನ ಕೈಯಲ್ಲಿ ಖಡ್ಗವಿರುವಾಗ, ನನ್ನ ಪೂಜ್ಯ ತಂದೆಯ ಕಪಿತ್ತಜು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗಿರುವ ಅಂತ ಆಪತ್ತೇನು ದೊಡ್ಡಪ್ಪ? ಕುಮಾರ ಅಭಿಮನ್ಯು,
ಕೌರವರ ಯೋಧನ ಬಾಣ ಪರಂಪರೆಯಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ದೊಡ್ಡಪ್ಪ ಬಿಡಚಿಂತೆನು ತಡವ ಮಾಡು ನನಗೆ ಕೊಡುತ್ತಿ ಅಭಯ. ದೊಡ್ಡಪ್ಪ ಬಿಡಚಿಂತೆನು ತಡವ ಮಾಡು ನನಗೆ ಕೊಡುತ್ತಿ ಅಭಯ. ದೊಡ್ಡಪ್ಪ ಕುಮಾರ, ಬಿಡುವಿನೋಣದ ಯುವ ಬೇಸಿ ಕಲಿದು ವೈದ್ಯಾಚಿರಗಳದೀಗ ಬಿಡುವಿನೋಣದ ಯುವ ಬೇಸಿ ಕಲಿದು ವೈದ್ಯಾಚಿರಗಳದೀಗೆ ಕೆಳಗಿರದೆ ಕರುಳುಗಳ ಬಗೆದಿಡುವೆ. ಕರುಳೊಳಗೆ ಕೆಳಗಿರದೆ ಕರುಳುಗಳ ಬಗೆದಿಡುವೆ. ಬಿಡಚಿಂತೆನು ಕೊಡುತ್ತೆ ಅಭಯ. ಓಟಪ್ಪ ತಂದ ಪಾತನ ನಯವಂತಿರಲಿ ನಿರ್ದೇಶನೆ ತಾನೇ ಬರಲಿ. ಓಟಪ್ಪ ತಂದ ಪಾತನ ನಯವಂತಿರಲಿ ನಿರ್ದೇಶನೆ ತಾನೇ ಬರಲಿ. ಕುಕ್ಕರೆಯನ್ನು ಯುದ್ಧವ ಗೈವೆ, ಕುಕ್ಕರೆಯನ್ನು ಯುದ್ಧವ ಗೈವೆ. ಬಿಡಚಿಂತೆನು ತಡವ ಮಾಡುವುದಕ್ಕೆ ಕೊಡುಲಿ ಅಭಯ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತಾ. ನಾನು ಇವನು ಬೇಸನು. ಅದಕ್ಕಾಗಿ ನಿಮ್ಮ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಅಪ್ಪ ಅಭಿಮಾನ್ಯು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ, ನಿನ್ನ ಉತ್ಸಾಹಕ್ಕೆ ನಾನು ಅಭಿನಂದಿಸುವೆನು. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕ ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿನ್ನ ಕಣ್ಮುಂದೆ ಬೆಳೆದಿರುವ ಈ ಪೋರ್ತಿರದೇವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದ್ದಲ್ಲ. ತಂದೆ, ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿವೆ ಪಾರ್ಥನ ಮಗನು ಪಾರ್ಥನಂತ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮಾನ್ಯು ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಅಭಿಮಾನ್ಯು ಊಹವನ್ನು ಮೇಲಿಸದಂತೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡುವು. ಅನಿರೀಕ್ಷಿತವಾಗಿ ಒದಗಿ ಬಂದಿರುವ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಭೀಮಸೇನ, ನಿನ್ನ ಇಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ನೀನು ಇವನನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪತಕವು ಅಚ್ಚಳಿಯದಂತೆ ಪುನಃ ಅವನನ್ನೇ ಸೇರಲಿ. ಅಭಿಮನ್ಯು, ಹೋಗು, ಯುದ್ಧ ರಂಗದಲ್ಲಿ ಜಯಶೀಲನಾಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ನಿಮ್ಮೆಲ್ಲರ ಆಶೀರ್ವಾದವು ವಂಚ ಕವಚದಂತೆ ರಕ್ಷಿಸಿಕೊಂಡಿರಲು ಭಯವೆಲ್ಲುವುದು ದೊಡ್ಡಪ್ಪ. ವೈರಿಗಳ ವೈರಿಗಳ ಪರಿ ಪರಿ ವೈರಿಗಳ
ನಮಸ್ಕರಿಸುವಿನಿ ಸ್ವಾಮಿ. ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ. ಈ ದಿನ ಅದು ಫಲಿಸಿತು ದೇವ. ಸುಂದರಿ, ದೇವನ ದರ್ಶನವೇನೋ ಹೊಂದಿದೆ. ಅವನ ಸನ್ನಿಧಿಗೆ ಏನನ್ನೂ ಅರ್ಪಿಸಿರುವೆ? ನನ್ನ ಸರ್ವಸ್ವವನ್ನೇ ಅರ್ಪಿಸಿರುವೆನು ಅಂದ ಮೇಲೆ ನನ್ನದಾಗಿ ಏನು ಉಳಿದಿರುವುದು? ನಿನ್ನ ಹೃದಯದ ಪ್ರೇಮ ಉತ್ತರ. ಅದು ಮೊದಲಿನಿಂದಲೂ ನಿಮ್ಮದೇ ಅಲ್ಲವೇ ಸ್ವಾಮಿ? ಪುನಃ ಕೊಡುವ ಅಗತ್ಯವಿಲ್ಲವಲ್ಲ? ಪ್ರೇಸಿ, ನಾನು ಅದನ್ನು ಬಲ್ಲೆ. ಆದರೆ ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂದೇ ನನ್ನ ಬಯಕೆ. ಪ್ರಾಣೇಶ್ವರ, ದೇವರೇ ಪೂಜೆಯನ್ನು ಬಯಸಿರುವಾಗ ಇನ್ನು ಭಕ್ತಳಾದ ನಾನು ನಿರಾಕರಿಸುವಿನಿ? ಪ್ರೇಮದ ವಿಷಯದಲ್ಲಿ ನೀನು ಮಹಾಪಂಡಿತನಲ್ಲವೇ? ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಸ್ವಾಮಿ, ಈ ಪುಷ್ಪ ಮಾಲಿಕೆಯನ್ನು ಸ್ವೀಕರಿಸಿ ಭಕ್ತರಲ್ಲಿ ಪ್ರಸನ್ನನಾಗಿ. ಪ್ರಾಣೇಶ್ವರ, ಬೇಡ ಮನದಿ ವಿರಸಭಾವ ನೆಲ್ಲ ನಿನಗಾಗಿ ಕಾಡಿದ ಜೀವ. ಮನದಿ ವಿರಸಭಾವ ನೆಲ್ಲ ನಿನಗಾಗಿ ಕಾಡಿದ ಜೀವ. ಬಿದು ಮಾನವಿ
ಪ್ರಾಣೇಶ್ವರ, ಇದೇನು ಇಂತಹ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತು? ತೋಳನ ಚಕ್ರವನ್ನು ಬೇಯಿಸುವುದಾಗಿ ಯುಧಿಷ್ಠ ರಾಜೇಂದ್ರನ ಅನುಮತಿಯನ್ನು ಪಡೆದು ಆಹಾ, ಗೋಳನ ಚಕ್ರವನ್ನು ಬೇಯಿಸುವುದಾಗಿ ಯುಧಿಷ್ಠ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟನು. ನನ್ನನ್ನು ತಡೆಬೇಡ ಪ್ರೇಯಸಿ. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಬೇಕಾದರೆ ನಿಮ್ಮ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರು ಗೆಳತಿ ಪ್ರಿಯತಮೆ ಮಾರಲೇ ಹೃದಯದ ಕೋಗಿಲೆ ಇಷ್ಟರಗೈಯೇ ಮಮರ ಕೋಗಿಲೆ ಕುಣಿದ ಸಮಯ ಹೃದಯದ ಕೋಗಿಲೆ ಇಷ್ಟರಗೈಯೇ ಹೃದಯದ ಪಾವನೆ ಮಧುರ ಮಧುರ ಹೃದಯದ ಪಾವನೆ ಮಧುರ ಮಧುರ ಗೆಳತಿ
ಆ ದಿನ ತಾಯಿಯು ಉಪಾಯವಿಲ್ಲದೆ ಹಸ್ತದಾನ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಉತ್ತರ. ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲು ಬಾಣವನ್ನು ತಂದೆತ್ತಿದೆ. ಇದನ್ನೊಂದು ಸಾರಿ ನಿಮ್ಮ ಎದೆ ಇರಿಸಲಿ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅಬ್ಬಬ್ಬಾ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರುತಂದ ಹೂಗಳನ್ನು ಎದೇರಿಸು. ರೂಪುಗೊಂಡ ರತಿ ಚಂಚಲ ಕಡಕ್ಷ ಬಾಣಗಳನ್ನು ಹೂಡು. ಮನ್ಮನ ಸಾಯಿನಿ, ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯನು ಕೊಡು ಉತ್ತರ. ಅಬ್ಬಬ್ಬಾ. ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಇದು ಉಪವಾಸದ ಸಮಯ ಅಲ್ಲ ಉತ್ತರ. ಘೋರ ಯುದ್ಧವು ಬಂದೊದಗಿದೆ. ಈಗಲೂ ನೀನು ನಗುತ್ತಿರುವೆಯಾ? ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವು ನಿರ್ಮಿಸಿದ ವಿಧಾತನೇ ಬೇರೆ. ಆಶಪ್ರಿಯೆ, ಗಾನಮಯಿಯಾದ ಉತ್ತರೆ ನಿರ್ಮಿಸಿದ ಕಲಾವಿದನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಿಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವಿರಿ. ಇನ್ನು ಮುಂದೆ ವೀರಾಂಗನೆಯಾದ ವೀರ ಪತ್ನಿಯಾದ ಇನ್ನೊಬ್ಬ ಉತ್ತರೆಯನ್ನು ನೋಡುವಿರಿ. ಯುದ್ಧವು ಕ್ಷತ್ರಿಯನ ಧರ್ಮ. ನೀವು ಆ ಧರ್ಮವನ್ನು ಪಾಲನೆ ಮಾಡಿ ಸ್ವಾಮಿ. ಸ್ವಾಮಿ ಮನದಿನಿಯಲ್ಲೇ
ಜೊತೆ ಸೇರಿ ವಿನಯದಳು ಜೊತೆ ಸೇರಿ ನಾವಾಡುವ ಬಾರೇ ಮನದಿನಿಯಲೆ ನಲ್ಲೆ ನಲ್ಲೆ ಮನದಿನಿಯಲೆ ನಲ್ಲೆ. ನಯನ ಮನೋಹರಿ ನವಗುಣವಂತೆ ನಯನ ಮನೋಹರಿ ನವಗುಣವಂತೆ ಅನಂಗ ಸುಂದರಿ ವಿನೋದ ತೋರೆ ಅನಂಗ ಸುಂದರಿ ವಿನೋದ ತೋರೆ ನಾವಾಡುವ ಬಾರೇ ಮನದಿನಿಯಲೆ ನಲ್ಲೆ ನಲ್ಲೆ ಮನದಿನಿಯಲೆ ನಲ್ಲೆ ವಿನಯದಳು ಜೊತೆ ಸೇರಿ ನಾವಾಡುವ ಬಾರೇ ಮನದಿನಿಯಲೆ ನಲ್ಲೆ ನಲ್ಲೆ ಮನದಿನಿಯಲೆ ನಲ್ಲೆ. ವ್ಯಸನಯ ರಾತ್ರಿಯ ಮರುಮಂಚಲನಿ. ಅಲ್ಲವೇ ಸ್ವಾಮಿ? ಹೌದು ಪ್ರೇಮ. ವ್ಯಸನಯ ರಾತ್ರಿಯ ಮರುಮಂಚಲನಿ ತಾರಾ ಕಿಶೋರರಾಣಿಗಳು. ತಾರಾ ಕಿಶೋರರಾಣಿಗಳು ಆನಂದವಿಸುವ ಸ್ವಾಮಿ, ಹಾಗಾದರೆ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನು ಪ್ರಾಣತ್ಯಾಗ ಮಾಡಿದ ನನಗೋಸ್ಕರ ಅಳುವುದಿಲ್ಲವೆಂದು ಹೇಳು ಪ್ರೇಯಸಿ. ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿಯು ಭೂಮಿಗೆ ಬಿದ್ದರು ಕೈಯಾರು ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣಗಳಿಗೆ ಅರ್ಪಿಸುವೆನು. ಉತ್ತರೆಯು ವೀರಸತಿ, ಪತಿಯ ಆಜ್ಞೆ ಅವಳಿಗೆ ದೇವರ ಆಜ್ಞೆ ಇದ್ದಂತೆ. ಇನ್ನು ನನಗೆ ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಪ್ರೇಮದ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ನನಗಿನ್ನು ಅಪಜಯವಿಲ್ಲ. ಕುಮಾರ, ಕುರುಕ್ಷೇತ್ರದ ಧರ್ಮಯುದ್ಧದಲ್ಲಿ ನಿನ್ನಂತಹ ಕ್ಷತ್ರಿಯ ವೀರನಿಗೆ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲವೋ ಕಂದ? ತಾಯಿ, ನಿನ್ನ ಆಶೀರ್ವಾದ ಮಹಿಮೆಯಿಂದ ನಿನ್ನ ಆಶೀರ್ವಾದ ಸರ್ವದಾ ನನ್ನನ್ನು ರಕ್ಷಿಸಲಿ. ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡು ತಾಯಿ. ಕಂದ, ಈ ದಿನ ದ್ರೋಣರ ಚಕ್ರ ವ್ಯೂಹವನ್ನು ಭೇದಿಸುವುದಾಗಿ ಪ್ರತಿಜ್ಞೆಯನ್ನು ಮಾಡಿರುವಂತೆ ನಿಜವೇ ಕಂದ? ಹೌದು ತಾಯಿ. ಇಂದು ಸುಭದ್ರೆ ವೀರಮಾತೆ ಎಂಬುದನ್ನು ಈ ಜಗತ್ತಿಗೆ ಸಾರ್ಥಕಗೊಳಿಸುವೆನು. ಈ ದಿನ ನನ್ನ ಅಸಮ ಸಾಹಸದಿಂದ ಆಚಾರ್ಯ ದ್ರೋಣನು ಸೋಂಕಿತನಾಗುವನು. ನನ್ನನ್ನು ಅರಸು ತಾಯಿ. ಪಾಂಡುರಂಗರ ಆಶೀರ್ವಾದ, ಶ್ರೀಕೃಷ್ಣ ಪರಮಾತ್ಮ ಮಹಿಮೆ, ಉತ್ತರೆಯ ಸೌಭಾಗ್ಯ ನಿನ್ನನ್ನು ಎಡೆಬಿಡದೆ ರಕ್ಷಿಸಲಿ. ಕೀರ್ತಿಶಾಲಿಯಾಗಿ ಬಾ ಕಂದ. ಅಮ್ಮ, ಸರ್ವ ಅನುಗ್ರಹಿತನಾದೆನು. ನಿನ್ನ ಆಶೀರ್ವಾದ ಮಹಿಮೆಯಿಂದ ದ್ರೋಣನ ಚಕ್ರವ್ಯೂಹವನ್ನು ಓಟದ ಮಣ್ಣಿನ ಕೋಟೆಯಂತೆ ಬೇಯಿಸಿ ಬರುವೆನು. ಉತ್ತರ, ಪ್ರಾಣೇಶ್ವರ, ನನ್ನನ್ನು ನಗುನಗುತ್ತಾ ಕಳಿಸಿಕೊಡು ಉತ್ತರ. ಅಮ್ಮ, ನೋವೇನೆಂಬುದನ್ನು ಮರೆಯದ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡೆನು. ಈ ದಿನ ಯುದ್ಧದಲ್ಲಿ ದುರ್ಬಲ ಸಂದೇಹ ಬರುವವರೆಗೂ ಅದು ಸುಡದಿರಲಿ. ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸುವೆನು. ಯುದ್ಧದಲ್ಲಿ ನಾನೊಂದು ವೇಳೆ
ನಾನೊಂದು ವೇಳೆ ಕುಮಾರ, ಅಭದ್ರವನ್ನು ನುಡಿಯಬೇಡ ಕುಮಾರ. ರಣರಂಗವು ತಾಯಿ ಮುಡಿಲಿನಂತೆ, ಶಸ್ತ್ರಾಸ್ತ್ರಗಳು ಒಡ ಹುಟ್ಟಿದ ಸಹೋದರರಂತೆ, ವಿಜಯವು ನೆಚ್ಚಿನ ನಂಟನಂತೆ. ಕೀರ್ತಿಶಾಲಿಯಾಗಿ ಬಾ ಕುಮಾರ. ಹೋಗಿ ಬರುವೆಯ ಕಂದ? ಸ್ವಾಮಿ ಮಹಾದೇವನ ವರಪ್ರಸಾದದಿಂದ ಧರ್ಮರಾಯ, ಭೀಮ, ನಕಲಸಹದೇವಾದಿ ಮಹಾರಥಿಕರನ್ನು ತಡೆಗಟ್ಟಿದನು. ಈ ಅಲ್ಪಾಭಿಮಾನಿಗಳ ಎದುರು ಪರಾಜಯವನ್ನು ಒಪ್ಪಿಕೊಳ್ಳಬೇಕಾಯಿತು. ರಾಜನೀತಿ ಚಕ್ರವ್ಯೂಹದ ಯುದ್ಧಕ್ಕೆ ಹೋಗಲಿಲ್ಲವೇ? ಏಕೆ ಯೋಚಿಸುತ್ತಾ ನಿಂತಿರುವೆ? ಶಕುನಿ, ಏನೆಂದು ಹೇಳಲಿ? ಆ ನೀಚ ಬಾಲಕನಾದ ಉಪವಿನ ಪರಾಕ್ರಮಕ್ಕೆ ತಲೆದೂಗುತ್ತಾ ನಿಂತಿರುವೆನು. ಸುಮ್ಮನೆ ತಲೆದೂಗಿದರೆ ಏನಾಯಿತು? ಆತನನ್ನು ಜಯಿಸಬೇಕು ತಾನೇ. ಹಾಗೆಂದು ಹೇಳಿಕೊಳ್ಳಲು ನಾಚಿಕೆ ಆಗುವುದಿಲ್ಲವೇ? ಏಕೆ? ಏನಾಗಿತ್ತು ಕೌರವೇಶ್ವರ? ಆಗುವುದೇನು? ಹಾಗಾದರೆ ಏನಾಗಿತ್ತು ಸರಿಯಾಗಿ ಹೇಳು ಕರ್ಣ. ಹೇಳುವುದೇನು ಶಕುನಿ? ಕುಮಾರನಾದ ಲಕ್ಷಣನು ಅಭಿಮಾನಿಯ ಕೈಗೆ ಸಿಕ್ಕಿ ಹತನಾದನು. ಏನು? ಕುಮಾರನಾದ ಲಕ್ಷಣನು ಹತನಾದರೆ ಸಹೋದರ ಅಗ್ರಜ, ಕರ್ಣ, ಮಾವ, ಸೈಂಧವ, ನಡೀರಿ ಎಲ್ಲರೂ ಖಡ್ಗಧಾರಿಗಳಾಗಿ ಆ ಅಭಿಮನ್ಯುವನ್ನು ನಾವೆಲ್ಲರೂ ಸೇರಿ ಸಮ್ಮತಿಸೋಣ. ಛೇ, ಎಂತಹ ಅಧರ್ಮ ಅತ್ಯಾಚಾರವಿದು! ಬಂದಿರಿ, ನಿರೋಯಿತನಾಗೇ ಇದ್ದೇನೆ, ನಿಮ್ಮೆಲ್ಲರನ್ನೇ ಹೋರಾಡುತ್ತೇನೆ. ಎಲ್ಲರೂ ಖಡ್ಗಧಾರಿಗಳಾಗಿ ಅಭಿಮನ್ಯುನ ದೇಹವನ್ನು ತುಂಡರಿಸಿ ನಿಲ್ಲಿ. ನಿಮ್ಮ ಅಧರ್ಮ ಅತ್ಯಾಚಾರಕ್ಕೆ ಧಿಕ್ಕಾರವಿರಲಿ. ದುರ್ಯೋಧನ, ನೀನು ಸಾರ್ವಭೌಮ, ಧರ್ಮ ಅಧರ್ಮಗಳನ್ನಿರ್ತ ಪ್ರಭು ನೀನು. ಎಲ್ಲಿ ನನಗೊಂದು ಆಯುಧವನ್ನು ಕೊಡು. ಖಡ್ಗ ತಾರೆ ತೆಗೆದುಕೋ. ಅಧರ್ಮ ಸ್ವರೂಪಿ, ಧರ್ಮ ಅಧರ್ಮಗಳು ಹೇಗೆ ತಾನೇ ತಿಳಿಯುವುದು? ಕರ್ಣ, ನೀನು ದಾನದಲ್ಲಿ ಅಪ್ರತಿಮ ವೀರನು. ಎಲ್ಲಿ ನನಗೊಂದು ಆಯುಧವನ್ನು ಕೊಡು. ಕರ್ಣ, ಕರ್ಣ, ಸ್ವಾಮಿ ಕಾರ್ಯ. ಛೇ, ಗೋಮುಖ ವ್ಯಾಘ್ರವೇ, ದಾನದ ಹಸ್ತವನ್ನು ಹಾಳು ಮಾಡಿದೆಯಾ? ನನ್ನ ಕೈಯಲ್ಲಿ ಒಂದು ಆಯುಧವಿದ್ದರೆ ನಿಮ್ಮೆಲ್ಲರನ್ನು ಹೆಸರು ಹೇಳದಂತೆ ಮಾಡುತ್ತಿದ್ದೆ. ಬಂದಿರಿ, ನಿರೋಯುದ್ಧರಾಗಿ ನಿಮ್ಮೆಲ್ಲರನ್ನೇ ಹೋರಾಡುತ್ತೇನೆ. ಕರ್ಣ, ಇದು ಈ ಚಕ್ರದಿಂದಲೇ ನಿಮ್ಮೆಲ್ಲರನ್ನು ಸಂಹರಿಸುತ್ತೇನೆ. ಕರ್ಣ, ಧೈರ್ಯವಾಗಿ ಆಕ್ರಮಣ ಮಾಡಿರಿ. ನಾನು ಮುಂಭಾಗದಿಂದ ಹೊಡೆಯುತ್ತೇನೆ. ದುಶಾಸನ, ತಲೆಗೆ ಹೊಡೆ. ನಾನು ಪದ್ಯ ಹೊಡೆಯುತ್ತೇನೆ. ಮಗು, ಮಗು, ಆಯುಧ ತಾನೆ ಇದು, ತೆಗೆದುಕೋ. ಮಗು, ಆಯುಧ ತಾನೆ ಇದು, ತೆಗೆದುಕೋ. ಆ ದೈವವೇ, ನೀನು ಕೂಡ ನನ್ನಲ್ಲಿ ವಂಚಿತನಾಗಿದೆಯಾ? ಆ ವಾಸುದೇವ ಪರಮೇಶ್ವರ, ದ್ವಾರಪಾಲರ ಮರಳಿ ಬಳಿಗೈವ ಕೃಪೆಯೋ
ಸಂಸಾರತನ ಸದೆ ಪಡೆವ ಸಂಭ್ರಮದ ನೆಪವೋ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ನಿರುಪಮ ಸಂಯಮ ಜೀವನ ಸಾರ ಅರಿವುದು ಭೂಮಿಯ ಭಾರ ರಾಮನ ಅವತಾರ ದಾಸರಥಿಯ ದಿವ್ಯಾತ್ಮವ ತಳೆವಾ ಕೌಸಲ್ಯ ಬಸಿರೆನಿತು ಪುನೀತ ಲೇಸಿಗರೈ ಸಹಜಾತರು ಮೂವರು ಲೇಸಿಗರೈ ಸಹಜಾತರು ಮೂವರು ಲಕ್ಷ್ಮಣ ಶತ್ರುಘ್ನ ಭರತ ಬಸವನ ಅವತಾರ ಜಗದಳು ಶಿವಕುಲ ಉದ್ಧಾರ ತ್ರಿಭುವನ ಪಾಲೆಗೆ ನೆಪ ಮಾತ್ರ ವರಗುರು ವಿಶ್ವಾಮಿತ್ರ ತ್ರಿಭುವನ ಪಾಲೆಗೆ ನೆಪ ಮಾತ್ರ ವರಗುರು ವಿಶ್ವಾಮಿತ್ರ ಅಭಯ ಹಲ್ಯೆಗೆ ನೀಡುವ ಪಾತ್ರ ಅಭಯ ಹಲ್ಯೆಗೆ ನೀಡುವ ಪಾತ್ರ ಧರಿಸುವ ಹರಿಶುಭ ಗಾತ್ರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಧನುವೋ ಜನಕನ ಮಮತೆಯ ಕುಡಿಯೋ ಸೀತೆಯ ಕನ್ಯಾ ಸಂಕಲೆಯೋ ತನುಜರ ಕನಸಿನ ಸುಖ ಗೋಪುರವೋ ತನುಜರ ಕನಸಿನ ಸುಖ ಗೋಪುರವೋ ಮುರಿವುದು ಮಿಥಿಲಾ ನಗರದಲ್ಲಿ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಕಪಟ ನಾಟಕನ ಪಟ್ಟಾಭಿಷೇಕ ಉಪಟಳ ತಾತ್ಕಾಲಿಕ ಶೋಕ ಭೀಕರ ಕಾನನ ವಾಸದ ಕುಹಕ ಲೋಕೋದಾರದ ಮೊದಲಂಗ ಆ ಭರತಗೆ ಪಾದುಕೆ ನೀಡುವ ವೇಷ ಭರತಕ್ಕೆ ಪಾದುಕೆ ನೀಡುವ ವೇಷ ಗುರುಜನ ಭಕ್ತಿಯ ಆವೇಶ ನರಲೋಕಕ್ಕೆ ನವ ಸಿರಿ ಸಂತೋಷ ನರಲೋಕಕ್ಕೆ ನವ ಸಿರಿ ಸಂತೋಷ ಪರವಶ ನೀಡುವ ಸಂದೇಶ ಬಸವನ ಅವತಾರ ಜಗದಳು ಶಿವಕುಲ ಉದ್ಧಾರ ಆ ನೋಡದ ಒಂದಿನ ಜಿಂಕೆ ಹಾಳಾಗುವುದಯ್ಯೋ ಲಂಕೆ ಎಣ್ಣಿಗೂ ಶಿವನುರಿಗಣ್ಣು ಮಂಕೆ ಮಣ್ಣಾಗುವೆನೈ ನಿಶ್ಚಂಕೆ ಶರಣು ಶರಣು ಏ ಭಾಗವತೋತ್ತಮ ಕನ್ನಡ ಕುಲ ಪುಂಗವ ಹನುಮ ಶರಣು ಶರಣು ಏ ಭಾಗವತೋತ್ತಮ ಕನ್ನಡ ಕುಲ ಪುಂಗವ ಹನುಮ ಮುದ್ರಿಕೆಯಲ್ಲಿದು ಸೋಹೋ ಬ್ರಹ್ಮ ಮುದ್ರಿಕೆಯಲ್ಲಿದು ಸೋಹೋಂ ಬ್ರಹ್ಮ ಎಂಬುವ ತತ್ವವ ತಿಳಿಸಮ್ಮ ಎಂಬುವ ತತ್ವವ ತಿಳಿಸಮ್ಮ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ರಘುಕುಲ ಸೋಮ ಸೀತೆಯ ಸಿಂದಗೆ ಪುಟ್ಟ ವಿರಾಮ ಲಂಕೆಯ ವೈಭವ ನಿರ್ನಾಮ
ಅಯ್ಯೋ ದಾನವ ಭಕ್ತಾಗ್ರೇಸರ ಅಗಲಿ ನಿನ್ನೀ ಕಥೆ ಮರ ಮೆರೆಯಲ್ಲಿ ಈ ಶುಭ ತತ್ವ ವಿಚಾರ ಪರಸತಿ ಬಯಕೆಯ ಸಂಹಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಶುಭ ಕ್ಷೀರೋಲಾ ಜಯ ಮಂಗಳವರ ಶುಭ ಕ್ಷೀರೋಲಾ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಲಕ್ಷ್ಮೀ ರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಹರನಾಥ್ ಪಾರ್ವತಿ ಬದಗೆ राजा रामचंद्र महाराज की महारुद्र हनुमान की बोलो सब संतन की श्री रामचंद्र प्रभु की बोलो भारत माता की कायेन वाचं मनसेन्द्रियेण बुद्ध्यात्मना प्रकृते स्वभावात् करोमि यद्यत् सकलं परस्मै नारायणायेति समर्पयामि मंगला मंगला